ಡಾಕ್ಟರ್ ಶಂಕರ್, ನಾನು ನಂದಿನಿ ಮಾತಾಡ್ತಿರೋದು. ಡಾಕ್ಟರ್ ಹರೀಶ್ಗೆ ಸೀರಿಯಸ್ ಆಗಿದೆ. ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ನನ್ನ ಮನೆ ಕಳಿಸಿ. ಬಾಲು, ನಾನು ಬೇಗ ವಾಪಸ್ ಬಂದ್ಬಿಡ್ತೀನಿ. ಇನ್ಯಾವತ್ತೂ ಓವರ್ ಟೈಮ್ ಡ್ಯೂಟಿ ಮಾಡಲ್ಲ ಅಂತ ಭಾಷೆ ಕೊಟ್ಟು ಮತ್ತೆ ನೈಟ್ ಡ್ಯೂಟಿ ಮಾಡ್ತಾ ಇರೋ ಪತಿವ್ರತೆ, ಕೈ ಹಿಡಿದ ಗಂಡನಿಗೆ ತಾನು ಗರ್ಭಿಣಿ ಅನ್ನೋ ವಿಷಯನ ತಿಳಿಸದೇ ಇರೋ ಸತಿ ಶಿರೋಮಣಿ. ನಂದು ನಿಜ ಹೇಳು, ನಿನಗೂ ಹೃದಯ ಅನ್ನೋದಿದ್ಯಾ? ನೀನು ಒಬ್ಬ ಜವಾಬ್ದಾರಿ ಇರೋ ಗೃಹಿಣಿನ? ಹೆಣ್ಣಾಗಿ ಹುಟ್ಟಿ ಗೃಹಿಣಿಯಾದ ತಪ್ಪಿಗೆ ನಾನಿನ್ನೂ ನನ್ನ ಹೃದಯನ ಭದ್ರವಾಗಿ ಹಿಡ್ಕೊಂಡಿದ್ದೀನಿ. ಆವತ್ತು ಡಾಕ್ಟರ್ ಸಿದ್ಧಾರ್ಥ ನಿಮಗೆ ಫೋನ್ ಮಾಡಿ ಹರೀಶ್ಗೆ ಸೀರಿಯಸ್ ಅಂತ ಹೇಳಿದಾಗ ರಾಂಗ್ ನಂಬರ್ ಅಂತ ಡಿಸ್ಕನೆಕ್ಟ್ ಮಾಡಿದ್ರಲ್ಲ, ನಿಮಗ್ ಹೃದಯ ಇದೆಯಾ? ಹರೀಶ್ಗೆ ಸಾವು ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ನುಂಗ್ತಾ ಇದೆ. ಅವ್ರು ನಮ್ಮಿಬ್ಬರಲ್ಲಿ ಇಟ್ಟ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಹಗಲು ರಾತ್ರಿ ಹೋರಾಡಿ ಸಾವಿನ ಕೈಯಿಂದ ಅವನ್ನ ಬಿಡಿಸ್ಕೋಬೇಕು. ಇಲ್ಲ, ಅವ್ರ ಕೊನೆ ಉಸಿರಿರೋವರೆಗೂ ಸೇವೆ ಮಾಡಿ ಅವ್ರ ಋಣನ ಕಡಿಮೆ ಮಾಡ್ಕೋಬೇಕು. ನಾನು ಡಾಕ್ಟರ್ ಆಗಿ ನನ್ನ ಕರ್ತವ್ಯನ ಮಾಡಲೇಬೇಕು. ನಿಂತ್ಕೋ. ಇದೇ ನಿನ್ ಕೊನೆ ನಿರ್ಧಾರ ಆಗಿದ್ದು. ನನಗಿಂತ ನೀನು ಡಾಕ್ಟರ್ ಹರೀಶ ಹೆಚ್ಚಾಗಿದ್ರೆ ನಮ್ಮ ಲಾಯರ್ಗೆ ಹೇಳಿದ್ದೀನಿ, ಡೈವರ್ಸ್ ಪೇಪರ್ಸ್ ಎಲ್ಲ ಸೈನ್ ಮಾಡಿ ನಿನಗಿಷ್ಟ ಬಂದ ಕಡೆ ಹಾಳಾಗೋಗು. ನೀವು ರಾತ್ರಿ ಹೊತ್ತು ಮನೆಗೆ ಹೋಗದೆ ಇಲ್ಲೇ ಇದ್ಬಿಟ್ರೆ ಬಾಲು ಏನ್ ತಿಳ್ಕೊತಾನೆ? ಬಾಲು ಸ್ವಭಾವ ನನಗೆ ಗೊತ್ತು. ಅವನ್ ಸುಖಕ್ಕೆ ನಾ ಅಡ್ಡಿಯಾಗಿದ್ದೀನಿ ಅಂತ ತಿಳ್ಕೊಬಾರ್ದು. ನೋಡಿ, ಇಲ್ಲ ನೋಡ್ಕೊಳಕ್ಕೆ ಬೇಕಾಷ್ಟು ಜನ ಇದ್ದಾರೆ. ನಿಮ್ ಮನೆಗೆ ಹೋಗಿ, ಪ್ಲೀಸ್ ಗೋ ಹೋಮ್. ನಾನ್ ನಿಮ್ ಬಾಸ್. ಇಟ್ ಈಸ್ ಮೈ ಆರ್ಡರ್ ದಟ್ ಯು ಶುಡ್ ಗೋ ಹೋಮ್. ಈ ಕ್ಷಣಕ್ಕೆ ನೀವು ನನ್ನ ಬಾಸ್ ಅಲ್ಲ, ನನ್ನ ಪೇಷಂಟ್. ಇಲ್ಲಿ ನಾನು ಡಾಕ್ಟರ್. ನಾನು ಹೇಳಿದ ಹಾಗೆ ನೀವು ಕೇಳಬೇಕು. ಓ ಮೈ ಗಾಡ್, ನೀವ್ ಯಾಕೆ ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ? ನಿಮ್ ಹೊಟ್ಟೆಯಲ್ಲಿ ನನ್ನ ಸ್ನೇಹಿತನ ಮಗು ಬೆಳೀತಾ ಇದೆ. ಯು ಆರ್ ಗೋಯಿಂಗ್ ಟು ಬಿ ಎ ಮದರ್. ನೀವೊಬ್ಬನ ಹೆಂಡತಿ, ಒಂದು ಮಗುವಿನ ತಾಯಿ. ಮೊದಲು ನಾನು ಡಾಕ್ಟರ್, ಆಮೇಲೆ ಹೆಂಡತಿ, ಆಮೇಲೆ ತಾಯಿ. ಯಾವಾಗ ಮನೆಗೆ ಹೋಗ್ಬೇಕು, ಯಾವಾಗ ಆಸ್ಪತ್ರೆಯಲ್ಲಿ ಇರಬೇಕು ಅದನ್ನ ನಿರ್ಧರಿಸೋಳು ನಾನು. ನೀವು ಮತ್ತೆ ಹೀಗೆ ಮಾತಾಡಿದ್ರೆ ನನ್ನ ಮಗು ಮೇಲಾಣೆ. ಪ್ಲೀಸ್.
ಹಿಡಿದಿರೋ ಮರ ಆದಷ್ಟು ಬೇಗ ಬಿದ್ದು ಹೋಗ್ಬೇಕು ಅನ್ನೋ ಆಸೆ. ಬಾಲು, ಛೀ, ಎದುರುಗೆ ನಿಮ್ಮ ಪ್ರೇಮ ಬಂಧನ ಚಿರವಾಗಿರ್ಲಿ, ನೀವಿಬ್ರು ಸುಖವಾಗಿ ಸಂತೋಷವಾಗಿರಿ ಅಂತ ನಾಟಕದ ಮಾತು. ಬೆನ್ನ ಹಿಂದೆ ನನ್ನ ಹೆಂಡತಿ ತೋಳಲ್ಲಿ ಕಣ್ಣು ಮುಚ್ಕೊಂಡು ಅವಳು ಮೈಕೈ ಮುಟ್ಟ ಸುಖ ಅನುಭವಿಸೋ ಚಪಲ. ಬಾಲು, ಹರೀಶ, ನನಗ್ ಮೊದ್ಲಿಂದಲೂ ನಿನ್ ಮೇಲೆ ಅನುಮಾನ ಇತ್ತು ಕಣೋ. ಗೆದ್ದು ಹಿಡಿದ ಮರ ಅಂತ ಹೇಳ್ಕೊಂಡು ನನ್ನ ಹೆಂಡತಿನ ಬಲೆ ಹಾಕೊಳಕ್ ನೋಡ್ತಿದ್ಯೇನೋ. ಸ್ನೇಹಿತ ಅಂತ ನಂಬಿದಕ್ಕೆ ನನ್ನ ಸಂಸಾರದಲ್ಲೇ ವಿಲನ್ ಆಗ್ಬಿಟ್ಟಿಯಲ್ಲೋ. ಬಾಲು, ದಯವಿಟ್ಟು ಹಾಗೆ ಹೇಳ್ಬೇಡ ಕಣೋ. ಬಾಲು, ನೀವು ಮನುಷ್ಯರಲ್ಲ ನೋಡಿ. ಇದು ಆಸ್ಪತ್ರೆ. ಹರೀಶ್ ನನ್ ಪೇಷಂಟ್. ನಿಮ್ ಜೊತೆ ಹೆಚ್ಚು ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ. ದಯವಿಟ್ಟು ಆಚೆಗೆ ಹೋಗಿ ಪ್ಲೀಸ್. ಹೋಗ್ತೀನಿ, ಆದ್ರೆ ಒಂದು ವಿಷಯ ಜ್ಞಾಪಕದಲ್ಲಿರ್ಲಿ. ನೀನು ನಾನು ಮದುವೆ ಆಗಿರೋ ಹೆಣ್ಣು. ನಿನ್ನ ಗರ್ಭದಲ್ಲಿ ನನ್ನ ವಂಶದ ಕುಡಿ ಬೆಳೀತಾ ಇದೆ. ನೀವಿಬ್ರು ಸೇರಿ ನನಗ್ ಮಾಡಿರೋ ಅನ್ಯಾಯನ ನಾನು ತಡ್ಕೋಬಲ್ಲೆ. ಆದ್ರೆ ಇನ್ನೂ ಪ್ರಪಂಚದ ಬೆಳಕನೆ ಕಾಣದೇ ಇರೋ ನನ್ನ ಮಗುಗೆ ಅನ್ಯಾಯ ಆದ್ರೆ ನಾನು ಖಂಡಿತ ತಡ್ಕೊಳಲ್ಲ. ನಿಮ್ಮಿಬ್ಬರನ್ನ ಖಂಡಿತ ಕ್ಷಮಿಸಲ್ಲ. ಬಾಲು, ನನ್ನ ಮಾತು ಕೇಳೋ. ಪ್ಲೀಸ್ ಲಿಸನ್ ಟು ಮೀ. ಬಾಲು, ಬಾಲು. ಹರೀಶ್, ಡಾಕ್ಟರ್, You please go. You please go. ಡಾಕ್ಟರ್ ಮಮತಾ, ಡಾಕ್ಟರ್ ಪ್ರಭಾ, ಡಾಕ್ಟರ್, ಡಾಕ್ಟರ್ ಏನಾಯ್ತು? ಡಾಕ್ಟರ್ ಹರೀಶ್, ಡಾಕ್ಟರ್ ಏನಾಯ್ತು? ಡಾಕ್ಟರ್ ಹರೀಶ್, ಬಾಲಣ್ಣ, ಯಾವ ಸಂಬಂಧದಲ್ಲಿ ನಾನು ನಿನಗೆ ಅಣ್ಣನೇ? ನೀನು ಗಂಡನ್ ಕಳ್ಕೊಂಡಿರೋ ಮುಂಡೆ, ನಾನು ಇನ್ನೊಬ್ಬನಿಗೆ ಹೆಂಡತಿನ ಕಳ್ಕೊಂಡಿರೋ ಗಂಡ. ಬೇಡವಣ್ಣ, ಬೇಡ. ದೇವ್ರು ನಿನ್ಗೆ ಒಳ್ಳೇದು ಮಾಡಲ್ಲ. ಮುಚ್ಚೆ ಬಾಯಿ. ಇನ್ನು ಮೇಲೆ ನನ್ನ ಭಾಗಕ್ಕೆ ಯಾವ ದೇವರು ಇಲ್ಲ. ಬಾಯಿ ಮುಚ್ಕೊಂಡು ನಡಿಯ. ಬೇಡವಣ್ಣ, ಬಿಡು. ಬೇಡವಣ್ಣ, ನಿನ್ ಕೈ ಮುಗಿತೀನಿ. ಬೇಡ. ನನ್ನ ಬಿಟ್ಟು ಬಿಡು. ನಿನ್ನಮ್ಮಯ್ಯ. ಇದ್ರಲ್ಲಿ ನಂದೇನ್ ತಪ್ಪಿಲ್ಲ ಅತ್ತಿಗೆಮ್ಮ. ಬಾಲಣ್ಣ, ನೀವಿಲ್ದಿರೋ ಸಮಯದಲ್ಲೆಲ್ಲ ನನ್ನನ್ನು ಬಲವಂತವಾಗಿ ಹೊಲಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರು. ಅವತ್ತು ರಾತ್ರಿ ನಿಮ್ ತಂದೆ ತಾಯಿ ಬಂದಾಗ್ಲೂ ನನ್ ಮೇಲೆ ಪ್ರಯತ್ನ ಪಟ್ರು. ಆ ಗಾಬರಿಯಲ್ಲಿ
ಅವರಿದ್ರು ಇಲ್ಲ ಅಂತ ಹೇಳ್ಬಿಟ್ಟೆ. ಅವತ್ತು ನೀವು ನನ್ನ ಹತ್ರ ಸಿಗರೇಟ್ ವಾಸನೆ ಬರ್ತಾ ಇದೆ ಅಂತ ಕೇಳಿದಾಗ್ಲು ನಿಮ್ ಬೆಡ್ರೂಮ್ ಹಾಸಿಗೆ ಮೇಲೆ ಹಾಕಿ ಪ್ರಯತ್ನ ಪಟ್ರು. ಆದ್ರೆ ನೀವು ಸಮಯಕ್ಕೆ ದೇವ್ರ ಹಾಗೆ ಬಂದು ನನ್ನನ್ನು ಕಾಪಾಡಿದ್ರಿ. ಆದ್ರೆ ಇವತ್ತು ಅವ್ರು ಮನುಷ್ಯರಾಗಿರ್ಲಿಲ್ಲ. ನನ್ನ ನಂಬಿ ಅತ್ತಿಗೆಮ್ಮ, ಇದರಲ್ಲಿ ನಂದೇನು ತಪ್ಪಿಲ್ಲ ಅತ್ತಿಗೆಮ್ಮ, ನನ್ನೇನು ತಪ್ಪಿಲ್ಲ. ನಮ್ಮಿ ಅತ್ತಿಗೆಮ್ಮ, ನಮ್ಮಿ. ತಪ್ಪು ನಿಂದಲ್ಲ ಗೌರಿ, ನಂದು. ಪ್ರೇಮ, ಪ್ರೀತಿ, ಸಂಸಾರ, ಬಂಧನ ಇವುಗಳ ಬಗ್ಗೆ ಏನೇನೋ ಕಲ್ಪನೆ ಇಟ್ಕೊಂಡಿದ್ದೆ. ಇವತ್ತೆಲ್ಲ ಸುಟ್ಟೋಯ್ತು, ಸುಟ್ಟು ಬೂದಿ ಆಗೋಯ್ತು. ಏನ್ ಮಾಡ್ಬೇಕು ಅಂತಿದ್ಯಾ? ನಂದು ಬೇಕು ಅಂದ ಕಟ್ಕೊಂಡು ಬೇಡ ಅಂದ ಕಿತ್ತೊಗ್ಯೋಕೆ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ನಿನ್ನ ಮುಡಿಲಿ ಬಾಡಿರೋ ಹೂವಿನ ತುಂಡಲ್ಲ. ನಾನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ಇದು ನಿನ್ ಗಂಡನ ಮನೆ. ನನಗ್ ತಾಳಿ ಕಟ್ಟಿದ್ದಕ್ಕೆ ಅಗ್ನಿ ಸಾಕ್ಷಿ. ಹೆಂಡತಿ ಮನೆಯಲ್ಲಿ ಇಲ್ದಿದ್ದಾಗ ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ಈಗ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಹೇಳ್ತಿರೋ ನಿಮ್ಮ ಈ ಬಂಡತನಕ್ಕೆ ಯಾವ ಸಾಕ್ಷಿ? ಮನಸಾಕ್ಷಿನೂ ಇಲ್ದೇ ಇರೋ ಒಬ್ಬ ಪುಂಡ ಕಾಮುಕನ ಗಂಡ ಅಂತ ಒಪ್ಕೊಂಡು ತನ್ನ ತಾಯ್ತನಕ್ಕೆ ಅವಮಾನ ಮಾಡ್ಕೊಳ್ಳೋ ಹೆಣ್ಣು ನಾನಲ್ಲ. ಮುಚ್ಚೆ ಬಾಯಿ. ದೊಡ್ಡ ಪತಿವ್ರತ ಶಿರೋಮಣಿ ನೀನು. ನನ್ನ ಬೆನ್ನ ಹಿಂದೆನೆ ಹರೀಶನ್ ಜೊತೆ ಚಕ್ಕಂದಾಡ್ತಿದ್ಯಾ? ನಾನು ಗಂಡ್ಸು. ಒಬ್ಬ ಗಂಡ ಸತ್ತ ಹೆಣ್ಣಿನ ಜೊತೆ ಆಡಿದ್ರೆ ಏನಾಯ್ತು? ಅದು ನಿನ್ನ ಹಲ್ಕ ಯೋಗ್ಯತೆ ಗೊತ್ತಾದ್ಮೇಲೆ. ನಿಮ್ ಯೋಗ್ಯತೆಗೆ ತಕ್ಕ ಮಾತೆ ಆಡ್ತಾ ಇದ್ದೀರಾ? ನಿಮ್ ನಾಲಿಗೆಯಲ್ಲಿ ದೇವರಂತ ಹರೀಶನ್ ಯಾಕೆ ಹೊಲಸು ಮಾಡ್ತಿದ್ದೀರಾ? ಸಾಕು ಸಾಕು, ನಾನಿನ್ನು ಹೆಚ್ಚು ಮಾತಾಡೋಕೆ ಇಷ್ಟಪಡೋದಿಲ್ಲ. ಗುಡ್ ಬೈ. ನಂದಿನಿ, ನಿನ್ನ ಹೊಟ್ಟೆಲಿ ನನ್ನ ಮಗು ಇಲ್ಲ ಅಂತಿದ್ರೆ ನಿನ್ನ ಕತ್ತಿಸ್ಕಿ ಸಾಯಿಸ್ಬಿಟ್ಟಿದೆ. ಬಾಲು, ಹರೀಶ್, ಇಂಥ ಕಂಡೀಷನಲ್ಲಿ ನೀವ್ ಯಾಕೆ ಇಲ್ಲಿಗೆ ಬಂದೆ ಹರೀಶ್? ಬಾಲು, ನಾನು ನೀನು ಎಷ್ಟು ವರ್ಷ ಸ್ನೇಹಿತರು? ಇದೇನಾ ನೀ ನಮ್ ಸ್ನೇಹ ಕೊಡೋ ಬೆಲೆ? ಸ್ನೇಹಕ್ಕೆ ನೀನ್ ಕೊಟ್ಟಿರೋ ಬೆಲೆ ಅಲ್ಲೇ ಇದೆಯಲ್ಲೋ. ನನ್ನ ಹೆಂಡತಿ ನನ್ನ ಮಗ್ಲಲ್ಲಿ ಮಲಗ್ದಾಗ್ಲು ನಿನ್ನ ಮರಿತಾ ಇರ್ಲಿ ಅಂತ ಕೊಟ್ಟಿದ್ಯಲ್ಲ ಕಾಮದ ಬೊಮ್ಮೆನ. ಹರೀಶ್, ನನಗೆ ಹುಚ್ಚಿಡಿಯಕ್ ಮೊದ್ಲು ಗೆಟ್ ಔಟ್. ನಡೀರಿ ಹರೀಶ್, ಬಾಲು ಕಟ್ಕೊಂಡಿರೋ ಈ ನರಕದಲ್ಲಿ ಇನ್ನೊಂದು ನಿಮಿಷ ಇರೋದ್ ಬೇಡ. ಬನ್ನಿ ಹೋಗೋಣ. ನಂದಿನಿ, ಯು ಪ್ಲೀಸ್ ಶಟ್ ಅಪ್. ನನ್ನ ನಿಮ್ಮ ಸ್ನೇಹ ಸಂಬಂಧ, ನಿಮ್ಮ ಬಾಲುವಿನ ಪ್ರೇಮ ಸಂಬಂಧ ಗಟ್ಟಿ ಬರೋ ಹಾಗಿದ್ರೆ ಆ ಸಂಬಂಧ ಇವತ್ತಿಗೆ ಕಡ್ದೋಗ್ಲಿ. ಬಾಲು, ನೀನು ನಂದಿನಿ ಕಡೆವರೆಗೂ ಸುಖವಾಗಿರ್ಬೇಕು. ನಿಮ್ಮ ಪ್ರೇಮ ಬಂಧನ ಚಿರವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಅದಕ್ಕೆ ಅಲ್ವೇನೋ ಪೇಷಂಟ್ ತರ ನಾಟಕ ಆಡಿ ಆಸ್ಪತ್ರೆಯಲ್ಲಿ ನನ್ನ ಹೆಂಡತಿ ಜೊತೆ ಚಕ್ಕಂದ ಆಡ್ತಿರೋದು? ಯು ಫೂಲ್! ನೀನ್ ಆಸ್ಪತ್ರೆಗೆ ಬಂದಾಗ ನೋಡಿದ್ದು ಪ್ರೇಮ ಪ್ರೀತಿ ಚಕ್ಕಂದ ಅಲ್ಲ ಕಣೋ, ಒಬ್ಬ ರೋಗಿ ಡಾಕ್ಟರ್ ಸಂಬಂಧ. ಅದನ್ನೇ ತಪ್ಪಾಗಿ ತಿಳ್ಕೊಂಡು ಎಷ್ಟು ದೊಡ್ಡ ರಾತ ಅಂತ ಮಾಡ್ಬಿಟ್ಟಿಯಲ್ಲೋ. ಬಾಲು, ನಿನ್ ಮದುವೆಗೆ ಮುಂಚೆ ನಂದಿನಿನ ನಾನು ಮೆಚ್ಚಿ ಅವಳು ಕೈ ಹಿಡಿಯೋಕೆ ಆಸೆ ಪಟ್ಟಿತ್ತು ನಿಜ. ಆದ್ರೆ ನಂದಿನಿ ಒಂದೇ ಮಾತಿನಲ್ಲಿ ಅವಳಿಗೆ ನನ್ನ ಬಗ್ಗೆ ಅಂತ ಭಾವನೆ ಇಲ್ಲ ಅಂತ ತಿಳಿಸಿದ್ಲು. ಆ ಕ್ಷಣದಿಂದ ಈ ಕ್ಷಣದವರೆಗೆ ಅವಳನ್ನ ನನ್ನ ತಾಯಿಯಾಗಿ ನೋಡ್ತಿದ್ದೀನಿ ಕಣೋ, ನನ್ನ ತಾಯಿಯಾಗಿ ನೋಡ್ತಿದ್ದೀನಿ. ಬಾಲು,
ನಿನ್ಗಿನ್ನೂ ನಂಬಿಕೆ ಬರಲಿಲ್ಲ ಅಲ್ಲ? ನೋಡು, ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಈ ದೇಹದಲ್ಲಿ ಏನ್ ಶಕ್ತಿ ಉಳಿದಿದೆ ಅಂತ ನೋಡು. ಇಂಥ ಅವಸ್ಥೆಯಲ್ಲಿರೋ ಗಂಡಸು ಎಂತ ಹೆಣ್ಣು ಪಕ್ಕದಲ್ಲಿದ್ರೆ ತಾನೆ ಕಾಮ ದೃಷ್ಟಿಯಿಂದ ನೋಡೋಕ್ ಸಾಧ್ಯ. ಬಾಲು ಬಾಲು, ಸತ್ತು ಸ್ವರ್ಗದಲ್ಲಿರೋ ನನ್ನ ತಾಯಿ ಸಾಕ್ಷಿಯಾಗ್ಲೂ ಹೇಳ್ತಾ ಇದ್ದೀನಿ ಕಣೋ, ನನ್ನ ನಂದಿನಿ ಸಂಬಂಧದಲ್ಲಿ ಯಾವ ಕಳಂಕನೂ ಇಲ್ಲ. ಹರೀಶ್, ಸಾಕು ನಿನ್ನ ನಾಟಕ. ಪ್ಲೀಸ್ ಗೆಟ್ ಔಟ್. ಸಾಕು ಹರೀಶ್, ನಡೀರಿ ನಡೀರಿ, ಹೋಗೋಣ. ಬನ್ನಿ. ನಂದಿನಿ, ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ನಿನ್ನ ಹೊಟ್ಟೆಲಿರೋ ಪಿಂಡ ಹಾದ್ರು ಕೊಟ್ಟಿದ್ರೆ ನೀನ್ ನಿನ್ ಜೊತೆ ಹೋಗು, ಇಲ್ದಿದ್ರೆ ಬಾಯಿ ಮುಚ್ಕೊಂಡು ಒಳಗಡೆ ನಡಿ. ಹರೀಶ್, ಅವ್ರ ಗುಣನ ಅವ್ರ ನಾಲ್ಗೆನೆ ಹೇಳ್ತಾ ಇದ್ದೆ. ಏನಂದ್ರೆ ನಾಲ್ಗೆ ಹೇಳ್ತಾ? ನಾಲ್ಗೆ ಲಾಡಿ ನಂದಿನಿ, ನಂದಿನಿ, ಓ ಗಾಡ್, ನಂದಿನಿ, 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 ಓ ಗಾಡ್. ಹೊಟ್ಟೆ ಬಲವಾಗಿ ಪೆಟ್ಟು ಬಿದ್ದಿದೆ. ಇನ್ನು ಅರ್ಧ ಗಂಟೆಲಿ ಆಪರೇಷನ್ ಮಾಡ್ತಿದ್ರೆ ಮಗು ತಾಯಿ ಇಬ್ರು ಉಳಿಯೋದಿಲ್ಲ. ಬಾಲು, ಪ್ಲೀಸ್ ಪ್ಲೀಸ್ ಎತ್ಕೊಳ್ಳೋ. ಅವಳು ಮೈ ಮುಟ್ಟಕ್ಕೂ ನನಗೆ ಹೇಸಿಗೆ ಆಗುತ್ತೆ. ತಾಳಿ ಕಟ್ಟದ ಗಂಡನ ಕೈಗಿಂತ ಮರೆಯಲ್ಲಿ ಮುದ್ದಾಡೋ ಪ್ರೇಮ್ ಕೈ ತಾನೇ ಹಿತ. ಏಯ್, ಎತ್ಕೊಳ್ಳೋ. ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗು, ಇಲ್ಲ ಸ್ಮಶಾನಕ್ಕಾದ್ರೂ ಕರ್ಕೊಂಡು ಹೋಗು. ನೀವು ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ಸ್ನೇಹಿತ ಅಂತೆ ಸ್ನೇಹಿತ, ವಂಚಕ ನನ್ನ ಮಗ. ಇಂಥ ಮಿತ್ರದ್ರೋಹಿಗಳನ್ನ ಪಬ್ಲಿಕ್ ಅಲ್ಲಿ ನೇಣಾಕ್ಬೇಕು. ಛೀ, ನೀನೇನ್ ಮಹಾ ಸಭ್ಯಗೃಹಸ್ಥ, ಭಾರಿ ನಿಯತ್ನ ಗಂಡಸು. ನಿನ್ನಂಥವ್ನ ಏನ್ ಮಾಡ್ಬೇಕು ಹೇಳು? ಗೌರಿ, ಕ್ಷಣ ಕ್ಷಣಕ್ಕೂ ನನಗೆ ಹುಚ್ಚಿಡಿತಾ ಇದೆ. ನೋಡು, ಈ ಹಣ ತಗೊಂಡು ಎಲ್ಲಾದ್ರೂ ದೂರ ಹೊಟ್ಟೋಗು. ಛೀ, ನಿನ್ ಹಣನ ನನ್ನ ಹೆಣದ ಮೇಲೆ ಹಾಕು. ಪಾಪಿ, ನಿನ್ ವಂಶದ ಕುಡಿನೇ ಹಾಗೆ ಹುಟ್ಟಿದ ಪಿಂಡ ಅಂದ್ಯಲ್ಲ, ನಿನ್ಗೂ ಹೃದಯ ಇದೆಯೇನೋ? ದಿಕ್ಕಿಲ್ದಿರೋ ಗಂಡ ಸತ್ತ ಮುಂಡೆ ಮೇಲೆ ಅತ್ಯಾಚಾರ ಮಾಡಿರೋ ನೀನು, ಕೈ ಹಿಡಿದ ಹೆಂಡತಿ ಮೇಲೆ, ದೇವ್ರಂಥ ಡಾಕ್ಟರ್ ಮೇಲೆ ಅನ್ಯಾಯವಾಗಿ ಅಪವಾದ ಹೊರಿಸಿದೆಯಲ್ಲ, ನೀನು ಮನುಷ್ಯನ? ಗೌರಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೋಡು, ನೀನ್ ಹೀಗೆ ಊರು ಹೊಟ್ಟೋಗು. ಹೋಗ್ತೀನಿ, ಆದ್ರೆ ಒಂದ್ ಮಾತು, ನಿನಗೆ ನನ್ ಕ್ಷಮೆ ಬೇಕಾದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗು. ನಿನ್ನ ಸ್ನೇಹಿತರ ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳ್ಕೊ. ನನ್ನಮ್ಮನ ಉಳಿಸ್ಕೊಂಡು ಮನೆಗೆ ಕರ್ಕೊಂಡ್ ಬಾ. ಬರ್ತೀನಿ. ನಿನ್ಗೂ ನಿನ್ ಮನೆಗೂ ಕೋಣೆ ನಮಸ್ಕಾರ, ಕೋಣೆ ನಮಸ್ಕಾರ.